ಕನ್ನಡ ಒಕ್ಕೂಟ ಮೊನ್ನೆ ವುಡ್ಲ್ಯಾಂಡ್ಸ್ ಹೋಟೆಲ್ ಸೇರಿ ಕಾವೇರಿ ಸೇರಿದಂತೆ ಇಡೀ ರಾಜ್ಯದ ಸುಮಾರು 15-16 ಬೇಡಿಕೆಗಳು, ಅದರಲ್ಲಿ MES ನಿಷೇಧ, ಮಹದಾಯಿ ಆಗಲೇಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಮೇಕೆದಾಟ್ ಆಗಲೇಬೇಕು. ಇದನ್ನು ಬಹಳ ಗಂಭೀರವಾಗಿ ತಮ್ಮೆದುರಿಗೆ ಓದಿದ್ದೇನೆ ನಾನು. ಮತ್ತು ಮೇಕೆದಾಟ್ ಬಗ್ಗೆನೂ ಹೇಳಿದೆ. ಈಗಿನ ಮುಖ್ಯಮಂತ್ರಿಯವರೇ ಸುಮಾರು ಒಂದು 15 ದಿವಸ ಪಾದಯಾತ್ರೆ ಮಾಡಿ ಮೇಕೆದಾಟ್ ಆಗಬೇಕು ಅಂತ ಹೇಳಿದ್ರು ಇವರೇ. ಆಮೇಲೆ ಸುಮಾರು 3.5-4 ವರ್ಷ ಆಯಿತು. ಮೇಕೆದಾಟ್ ಮೂಲೆ ಗುಂಪಾಗಿದೆ, ಅದ್ರ ಬಗ್ಗೆನೂ ಯಾರು ಮಾತಾಡೋದಿಲ್ಲ. ಈಗ ಇವರು ಈ ಕೇಸ್ ಇರೋದೇನು ಅಂದರೆ, ಕಾವೇರಿ ನೀರು, ಕಬಿನಿ ನೀರಲ್ಲ, ಕಾವೇರಿ ನೀರು, ಕೃಷ್ಣರಾಜ ಸಾಗರ, ಕಾವೇರಿ ನೀರನ್ನ ಹಂಚಿಕೆ ಮಾಡೋದಕ್ಕೆ ಸಮಿತಿ ಇರೋದು. ಕರ್ನಾಟಕದ ಎಲ್ಲ ಜಲಾಶಯದ ಹಂಚಿಕೆ ಮಾಡೋಕ್ಕಲ್ಲ, ಕಾವೇರಿ ನೀರನ್ನ ಹಂಚಿಕೆ ಮಾಡಕ್ ಇರೋದು. ಕಪಿಲಾ ನೀರು ಮಳೆ ಬಂತು ಹೊಟ್ಟೆತ್ತು ಅನ್ನೋದಾದ್ರೆ ಅಲ್ಲಿ ಕೃಷ್ಣ ಡ್ಯಾಮು ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಮಹಾರಾಷ್ಟ್ರದಿಂದ. ಅದನ್ನೇ ತೀರಿಸ್ಕೊಂಬಿಡಿ ಈ ಕಡೆಗೆ ತಮಿಳ್ನಾಡಿಗೆ. ಹುಚ್ಚುಚ್ಚಾಗಿ ಮಾತಾಡಬಾರ್ದು. ಮತ್ತು ಎಲ್ಲ ವಿರೋಧ ಪಕ್ಷದವರು ಸೇರಿದ್ದಾರೆ, ಅವರೆಲ್ಲರೂ ನೀರು ಬಿಟ್ಟಿರೋರೆ. ಮೊದಲಿಂದು ತಮಿಳ್ನಾಡಿಗೆ ನೀರು ಬಿಟ್ಟಿರೋರೆ. ಬೊಮ್ಮಾಯಿ ಬಿಟ್ಟಿರೋನು, ಯಡಿಯೂರಪ್ಪ ಬಿಟ್ಟಿರು, ಎಲ್ಲರೂ ಕೂತ್ಕೊಂಡು ಭಾಳ ಗಂಭೀರವಾಗಿ ಅವರಿಗೆ ಈ ಇತಿಹಾಸವೇ ಗೊತ್ತಿಲ್ಲ ಬಿಡಿ, ಏನೇನೋ ಮಾತಾಡಿದ್ದಾರೆ. ನೋವಾಗುತ್ತೆ ನನಗೆ. ಒಂದು ವಿರೋಧ ಪಕ್ಷ ಅಂದರೆ ಅದಕ್ಕೆ ಅದರ ಹಿನ್ನೆಲೆ, ಅದರ ಬಾಂಧವ್ಯ ಏನಿತ್ತು ಹಿಂದೆ ಅಂತಂದರೆ, ವಿರೋಧ ಪಕ್ಷ ಅಂದರೆ ಆಡಳಿತ ಪಕ್ಷಕ್ಕಿಂತ ಶಕ್ತಿಯಾಗಿತ್ತು. ಈಗ ಇಲ್ಲಿ ಅಂದರೆ ಗೆದ್ದಿರುವ 3 ಪಕ್ಷಗಳೇ ವಿರೋಧ, ಸೋತಿರ್ಬೋದು. ಅದರ ಹೊರಗಡೆ 16 ಪಕ್ಷಗಳು ಹೋರಾಟಗಾರಿದ್ದಾರೆ. ಅವ್ರನ್ನ ಯಾರು ಕರೀತಾರೆ, ನಿಮ್ಮ ಮನೆ ಬರ ಕರೆದು ಬಿಟ್ಟರೆ ಬಿಡಿ. ಎಲ್ಲರೂ ಮಳೆ ಬತ್ತಿದೆ ಅಂದರು. ಹೌದಾ? ಮಳೆ ಬತ್ತಿದೆ, ನೀರು ಜಾಸ್ತಿ ಬತ್ತಿದೆ. ಹಾಗಾದರೆ ನಾವು ಏನು ಮಾತಾಡೋದು ಬೇಡ, ಆ ನೀರನ್ನ ಭಾಳ ಮುಂದೆ ಪ್ರೀತಿಯಿಂದ ನೀವು ಅವರು ಮಾತುಕತೆ ಆಡ್ಕೊಂಡು ಮುಗಿಸ್ಕೊಳ್ಳಿ ಅಂತ ಬಿಟ್ಟು ಎಲ್ಲರೂ ಎತ್ತು. ಏನಿದು, ಇದು ಹಿನ್ನೆಲೆ ಏನು, ಕಾರಣ ಏನು, ಒಬ್ಬರು ಮಾತಾಡಲಿಲ್ಲ. ಕಬಿನಿ ಜಲಾಶಯ ನಿರ್ಮಾಣ ಆಗಿರೋದು ಕಬಿನಿ ಸುತ್ತ ಇರುವ ರೈತರಿಗೆ ಮಾತ್ರ, ತಮಿಳ್ನಾಡಿಗೆ ಬಿಡೋದಕ್ಕಲ್ಲ. ನೀವು ತಮಿಳ್ನಾಡಿಗೆ ನೀರು ಬಿಟ್ಟಿದ್ದೇ ಅಪರಾಧ. ಸುತ್ತ ಕೆರೆಗಳಿಗೆ ನೀರು ಬಿಡಬೇಕಾಗಿತ್ತು, ಕಾಲುವೆಗಳಿಗೆ ನೀರು ಬಿಡಬೇಕಾಗಿತ್ತು. ಕಬಿನಿ ನೀರು ಯಾತಕ್ಕೋಸ್ಕರ? ಕಬಿನಿ ಡ್ಯಾಮ್, ಕಬಿನಿ ಜಲಾಶಯ ನಿರ್ಮಾಣದ ಯಾತಕ್ಕೆ? ಕಾವೇರಿಯಲ್ಲಿ ನೀರೇ ಇಲ್ಲ. ನೀವು ಕಬಿನಿ ನೀರು ಬಿಟ್ಬಿಟ್ಟು ಇಲ್ಲಿ ನಾಟಕ ಆಡ್ತಾ ಇದ್ದೀರಾ, ಜನಕ್ಕೆ ಮಣ್ಣೆರ್ತಾ ಇದ್ದೀರಾ, ಜನಗಳ ಕಣ್ಣಿಗೆ ಮಣ್ಣೆರ್ತಾ ಇದ್ದೀರಾ, ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ, ವಿರೋಧ ಪಕ್ಷಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಒಂದು, ನೀವು ಕರ್ನಾಟಕ ಅದರಲ್ಲೂ ಕಾವೇರಿ ಹೋಗ್ಬಿಟ್ಟು ಆಗೋಯ್ತಾ? ನಿಮಗೆ ಉತ್ತರ ಕರ್ನಾಟಕ ಬೇಡವಾ? ಬೆಳಗಾವಿ ಬೇಡವಾ? ಹೈದರಾಬಾದ್ ಕರ್ನಾಟಕ ಬೇಡವಾ? ಮೇಕೆದಾಟ್ ಬೇಡವಾ? ಹೇಳಿ. ಉತ್ತರ ಕರ್ನಾಟಕ ಬೇಕಾಗಿಲ್ಲ, ಮಹದಾಯಿ ಬೇಕಾಗಿಲ್ಲ, ಹೈದರಾಬಾದ್ ಕರ್ನಾಟಕ ಬೇಕಾಗಿಲ್ಲ, ಬೆಳಗಾವಿ ಬೇಕಾಗಿಲ್ಲ, ಮೇಕೆದಾಟ್ ಬೇಕಾಗಿಲ್ಲ. ಒಂದೇ ಒಂದು ತಮಿಳ್ನಾಡು, ನಾವಿಬ್ಬರೇ. ಹೇಳಿ, ಎಲ್ಲಾದರೂ ಉಂಟೆ? ಅಖಂಡ ಕರ್ನಾಟಕ. ಯಾರಿಗೂ ನೀವು ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತಾಡಿ, ಸುಮ್ಮನೆ ಮ್ಯಾಜಿಕ್ ಮಾಡಬೇಡಿ. ಮ್ಯಾಜಿಕ್ ಮಾಡ್ತಿದ್ದಾರೆ ನಮ್ಮೂರ್ಲೊಬ್ಬ. 1 ನಿಮಿಷಕ್ಕೆ ಲಾಡು 100 ಲಾಡು ಮಾಡ್ಬಿಡೋದು, 1 ನಿಮಿಷಕ್ಕೆ ಕುಂಬಳಕಾಯಿ ಮಾಡ್ಬಿಡೋದು. ಇದು ಮ್ಯಾಜಿಕ್ಕು. ನಿನ್ನೆ ನಡೆದ ಸಭೆ
ಮ್ಯಾಜಿಕ್. ನಮ್ಮ ಶಿವಕುಮಾರ್ ಮ್ಯಾಜಿಕ್ ಮಾಡಿದ್ರು ಎಲ್ಲರಿಗೂ. ಕುಂಬಳಕಾಯಿ ತೋರಿಸಿದ್ರು, ಕಿತ್ಲೆ ಹಣ್ಣು ತೋರಿಸಿದ್ರು, ಮಾವಿನ ಹಣ್ಣು ತೋರಿಸಿದ್ರು, ಕೂತಿರಲ್ಲ ನೋಡಿದ್ರು, ಭಾಳ ಚೆನ್ನಾಗಿದೆ ಅಂತ ಎದ್ದು ಹೊಟ್ಟೋದು. ಇವತ್ತು ಪ್ರಶ್ನೆ. ಆಮೇಲೆ ನನಗೂ ಅಪೀಲ್ ಮಾಡಿದ್ದಾರೆ, ನನಗೆಲ್ಲ ನಮಗೆ ಬಂದನ್ನ ಇದು ತಗೊಳ್ಳಿ ಅಂತ.